ಒಮ್ಮೆ ಅನಲಾಸುರ ಅನ್ನೋ ಒಬ್ಬ ರಾಕ್ಷಸ ನನ್ನನ್ನು ಯಾವುದೇ ಆಯುಧ ಕೂಡ ವಧೆ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ವರವನ್ನ ಬ್ರಹ್ಮನಿಂದ ಪಡೆದು ತಾನು ಅಜರಾಮರ ಅಂತಂದುಕೊಂಡು ಮೂರೂ ಲೋಕದ ಮೇಲೆ ದಾಳಿ ಮಾಡಿ ಮೂರೂ ಲೋಕದ ಮೇಲೆ ಪಾರುಪತ್ಯ ಸಾಧಿಸಿರ್ತಾನೆ. ಯಾವುದೇ ಋಷಿಮುನಿಗಳು ಅಥವಾ ಯಾರೇ ಎದುರುಗಡೆ ಸುಕ್ರು ಅವನ್ನ ಸುಟ್ಟು ಭಸ್ಮ ಮಾಡ್ತಾ ಇರ್ತಾನೆ, ಹೋಮ ಹವನಗಳನ್ನ ಹಾಳು ಮಾಡ್ತಾ ಇರ್ತಾನೆ, ದೇವತೆಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಹೀಗಿದ್ದಾಗ ದೇವತೆಗಳು ಮೊದಲು ವಿಷ್ಣುವಿನ ಹತ್ರ ಓಡಿ ಹೋಗ್ತಾರೆ. ವಿಷ್ಣು ಹೇಳ್ತಾನೆ ನನ್ನ ಸುದರ್ಶನ ಚಕ್ರ ಕೂಡ ಅವನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಶಿವನ ಹತ್ರ ಹೋಗ್ತಾರೆ. ಶಿವ ಹೇಳ್ತಾನೆ ನನ್ನ ತ್ರಿಶೂಲ ಕೂಡ ಅವನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಅಲ್ಲೇ ಇದ್ದ ಗಣೇಶ ಹೇಳ್ತಾನೆ ನಾನು ಅವನ್ನ ವಧೆ ಮಾಡ್ತೀನಿ ಅಂತ. ಅವನ ಜೊತೆ ಯುದ್ಧಕ್ಕೆ ಇಳಿತಾನೆ. ಅವನಿಗಿಂತ 3ರಷ್ಟು ದೊಡ್ಡದಾಗಿ ಬೆಳೆದು ತನ್ನ ವಿರಾಟ ರೂಪದಲ್ಲಿ ಅವನ್ನ ನುಂಗು ಬಿಡ್ತಾನೆ. ಆದ್ರೆ ಅವನ ನುಂಗಿದ ಮೇಲೆ ಅನಲಾಸುರನ ಬೆಂಕಿ ಗಣೇಶನನ್ನು ಸುಡ್ಲಿಕ್ಕೆ ಶುರು ಮಾಡುತ್ತೆ. ಉರಿಯಿಂದ ಒದ್ದಾಡ್ತಿರ್ತಾನೆ. ಆಗ ವರುಣ ಮಳೆಯನ್ನು ಸುರಿಸ್ತಾನೆ. ಚಂದ್ರ ಬಂದು ತಲೆ ಮೇಲೆ ಕುತ್ಕೊಳ್ತಾನೆ. ವಿಷ್ಣು ಕಮಲವನ್ನ ಕೊಡ್ತಾನೆ. ಶಿವ ಹಾವನ ತಂದು ಹೊಟ್ಟೆ ಸುತ್ತ ಕಟ್ತಾನೆ. ಏನೇ ಕೊಟ್ಟರು ಏನೇ ಮಾಡಿದ್ರು ತಣ್ಣಗಾಗೋದಿಲ್ಲ ಗಣೇಶ. ಆಗ ಋಷಿಮುನಿಗಳು ಗರಿಕೆ ಹುಲ್ಲು, ದೂರ್ವ ಹುಲ್ಲು ಅಂತಾರೆ, ಅದನ್ನ ತಂದು ಅವನಿಗೆ ತಿನ್ನಿಸ್ತಾರೆ. ತಕ್ಷಣ ತಣ್ಣಗಾಗಿ ಹೋಗ್ತಾನೆ. ಅವತ್ತು ಹೇಳ್ತಾನೆ ಸಂತೃಪ್ತಿಯಿಂದ ಯಾರೇ ಇನ್ನು ಮೇಲೆ ನನಗೆ ಗರಿಕೆ ಹುಲ್ಲನ್ನ ಅರ್ಪಿಸಿದ್ರೋ ನನ್ನ ಆಶೀರ್ವಾದ ಅವರ ಮೇಲೆ ಇದ್ದೇ ಇರುತ್ತೆ ಅಂತ. ಅದಕ್ಕೆ ಈ ಗಣೇಶನ ಪೂಜೆಯಲ್ಲಿ ಚತುರ್ಥಿಯಲ್ಲಿ ನಾವು ಗಣೇಶನಿಗೆ 21 ಗರಿಕೆ ಹುಲ್ಲನ್ನ ಅರ್ಪಿಸೋದು. 21 ಯಾಕೆ? 21 ಗಣೇಶನ ಸಂಖ್ಯೆ. 2 1 ಸೇರಿದ್ರೆ 3 ಆಗುತ್ತೆ. ಅದು ಆದಿ ಗಣೇಶ, ಆದಿ ಪಾರ್ವತಿ, ಆದಿ ಶಿವನ್ನ ಪ್ರತಿನಿಧಿಸುತ್ತೆ. ಹಾಗೆ ಆ 3 ಅನ್ನೋದು ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳನ್ನ ಪ್ರತಿನಿಧಿಸುತ್ತೆ. ಅದಕ್ಕೆ ಈ 21 ಗರಿಕೆ ಹುಲ್ಲನ್ನ ಗಣೇಶನಿಗೆ ಅರ್ಪಿಸೋದು. ಇದೇ ಗರಿಕೆ ಹುಲ್ಲು ಹಾಗೂ ಗಣೇಶನ ನಡುವಿನ ಕತೆ.